ಏಡಿ ಮತ್ತು ಬಸಳೆ ಸಾರು ರೆಡಿಯಾಗಿದೆ. ಇದು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಬಸಳೆ ಸೊಪ್ಪಿನ ಕಟ್ ಮಾಡಿ ತಗೊಂಡು ಬಂದು ಇಟ್ಕೊಂಡಿದ್ದೇನೆ. ಈಗ ಸೊಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡು ದಂಟು ಕಟ್ ಮಾಡ್ಕೊಳ್ಬೇಕು ಮತ್ತು ಸೊಪ್ಪನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಕಟ್ ಮಾಡ್ಕೊಳ್ಳುವ. ಈಗ ಬಸಳೆ ಸೊಪ್ಪು ಮತ್ತು ದಂಟನ್ನು ಬೇಯಕ್ಕಿಡ್ತೇನೆ. ದಂಟು ಹಾಕ್ಕೊಳ್ಳುವ. ಆಮೇಲೆ 2 ನೀರುಳ್ಳಿ ತಗೊಂಡಿದ್ದೇನೆ, ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮೀಡಿಯಮ್ ಸೈಜ್ ನೀರುಳ್ಳಿ 2, ಅದನ್ನು ಹಾಕ್ಕೊಳ್ಳುವ. ಆಮೇಲೆ 2 ಟೊಮೆಟೊ ತಗೊಂಡಿದ್ದೇನೆ, ಮೀಡಿಯಮ್ ಸೈಜು, ಅದನ್ನು ಹಾಕ್ತೇನೆ. ಇವಾಗ ಸೊಪ್ಪು ಹಾಕ್ತಿದ್ದೇನೆ. ಇವಾಗ ಸೊಪ್ಪು ಹಾಕ್ಕೊಂಡಾಯಿತು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ, ಒಂದು ಚಮಚ ಉಪ್ಪು ಹಾಕ್ತೇನೆ. ಆಮೇಲೆ ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಮತ್ತು ಒಂದು 2 ರಿಂದ 3 ಚಮಚ ನೀರು ಅಷ್ಟೇ ಸಾಕು. ಸ್ವಲ್ಪ ಈ ಉಪ್ಪು ಹಾಕಿದ್ರಲ್ಲ ಅದರ ಮೇಲೆ ಹಾಕಿಬಿಡಿ. ಇದು ನೀವು ಗ್ಯಾಸ್ ಮುಚ್ಚಿ ಕುಕ್ಕರ್ ಮುಚ್ಚಿ ಬೇಯಕ್ಕಿಡುವ. ಕುಕ್ಕರ್ ಮುಚ್ಚಿ ಇಡ್ತೇನೆ. ಕುಕ್ಕರ್ ಮುಚ್ಚಿ ಗ್ಯಾಸ್ ಹಚ್ಚಿ ಒಂದು 2 ಸೀಟಿ ಬರ್ಸ್ಕೊಳ್ಬೇಕು. 2 ಸೀಟಿ ಬರ್ಸ್ಕೊಳ್ಳುವ. ಇವಾಗ 2 ಸೀಟಿ ಆಯಿತು. ಕುಕ್ಕರ್ ಬಂದ್ ಮಾಡ್ತೇನೆ. ಈಗ ಗ್ಯಾಸ್ ಬಂದ್ ಮಾಡುವ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳುವ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ, ತೆಂಗಿನೆಣ್ಣೆ. ಸ್ವಲ್ಪ 1 ಚಮಚ ಸಾಕು ತೆಂಗಿನೆಣ್ಣೆ. ಇವಾಗ ಒಂದು 15 ಮೆಣಸು ತಗೊಂಡಿದ್ದೇನೆ, ಒಣ ಮೆಣಸು, ಅದನ್ನು ಹಾಕ್ತಿದ್ದೇನೆ. ಇದು ಬ್ಯಾಡಿಗೆ ಮೆಣಸು, ಖಾರ ಮೆಣಸಲ್ಲ. ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಈಗ ಮೆಣಸು ಚೆನ್ನಾಗಿ ಫ್ರೈ ಆಯಿತು. ಬೇರೆ ಮಸಾಲೆ ಹಾಕ್ಕೊಳ್ಳುವ. ಸ್ವಲ್ಪ 1 ಚಿಟಿಕೆ ಮೆತ್ತೆ, ಆಮೇಲೆ 1 ಚಿಟಿಕೆ ಜೀರಿಗೆ, ಒಂದು 1/4 ಚಮಚ ಕಾಳು ಮೆಣಸು ಪೆಪ್ಪರು, ಮತ್ತು ಇದು ಓಮ 1 ಚಿಟಿಕೆ. ಓಮ ಅಂದರೆ ಅಜ್ವಾಯಿನ ಕಾಳು. ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳುವ. ಆಮೇಲೆ ಒಂದು 3 ಚಮಚ ಕೊತ್ತಂಬರಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಎಲ್ಲ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳುವ. ಈಗ ಮಸಾಲೆ ಎಲ್ಲ ಫ್ರೈ ಆಯಿತು. ಗ್ಯಾಸ್ ಬಂದ್ ಮಾಡ್ತೇನೆ. ಇವಾಗ 1 ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇದು ದೊಡ್ಡ ಬೆಳ್ಳುಳ್ಳಿ. ಸಣ್ಣ ಬೆಳ್ಳುಳ್ಳಿ ಆದರೆ 2 ಹಾಕ್ಕೊಳ್ಬೋದು. ಇವಾಗ ಒಂದು ಇಡೀ ಕಾಯಿ ತಗೊಂಡಿದ್ದೇನೆ. ಇದನ್ನು ಇವಾಗ ತುರ್ಕೊಳ್ಬೇಕು. ಇವಾಗ ಮಸಾಲೆ ಚೆನ್ನಾಗಿ ಆರಿದೆ. ಇದು ಇವಾಗ ರುಬ್ಕೊಳ್ಬೇಕು. ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳುವ. ಇದು ನಾನೀಗ ಒಂದು 5-6 ಜನಕ್ಕೆ ಆಗುವಷ್ಟು ಮಾಡಿ ತೋರಿಸ್ತಿದ್ದೇನೆ. ಒಂದು ಇಡೀ ಕಾಯಿ ಹಾಕಿದ್ದೇನೆ. ನೀವು ಒಂದು 2-3 ಜನ ಮಾಡೋದಾದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು. ಮೆಣಸು ಮಸಾಲೆ ಎಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಮತ್ತು ಕಾಯಿ ಒಂದು ಕಡೆ ಹಾಕ್ಕೊಂಡ್ರೆ ಸಾಕು. ಅರ್ಧ ಭಾಗ, ಒಂದು ಕಾಯಲ್ಲಿ ಒಂದು ಅರ್ಧ ಭಾಗ ಹಾಕ್ಕೊಳ್ಳಿ. ಇವಾಗ ಇದನ್ನು ರುಬ್ಕೊಳ್ಳುವ. ನಾನು 1 ಕಟ್ ಬಸಳೆಗೆ ಎಷ್ಟು ಬೇಕು ಮಸಾಲೆ ಅಷ್ಟೇ ತೆಗೆದಿದ್ದೇನೆ. ಈಗ ಮಸಾಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಆಯಿತು. ಇವಾಗ ಒಂದು ಅರ್ಧ ಚಮಚ ಇದು ಅರಿಶಿನ ಹುಡಿ ಹಾಕ್ತಿದ್ದೇನೆ, ಸಣ್ಣ ಚಮಚದಲ್ಲೇ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಕಾಯಿ ಹಾಕ್ಕೊಳ್ಳುವ. ಒಂದು ಇಡೀ ಕಾಯಿ ತುರಿದು ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇವಾಗ ಸ್ವಲ್ಪ ನೀರು ಹಾಕ್ತಿದ್ದೇನೆ. ನೀವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಇವಾಗ ರುಬ್ಕೊಳ್ಳುವ. ಮತ್ತು ನೀರು ಬೇಕಾದರೆ ಮತ್ತೆ ಹಾಕ್ಕೊಳ್ಳುವ. ಈಗ ಮಸಾಲೆ ರುಬ್ಬಿ ಆಯಿತು. ಇವಾಗ ಇದನ್ನು ಬದಿಗೆ ಇಟ್ಕೊಳ್ಳುವ. ಇವಾಗ ಒಗ್ಗರಣೆಗೆ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೇನೆ. ಅದು ಗ್ಯಾಸ್ ಸ್ಲೋ ಮಾಡಿ ಇಟ್ಕೊಳ್ಳಿ, ಫಾಸ್ಟ್ ಇಡಬೇಡಿ. ಮಣ್ಣಿನ ಪಾತ್ರೆ ಸ್ವಲ್ಪ ಸ್ಲೋ ಮಾಡಿ ಇಟ್ಕೊಳ್ಬೇಕು. ಮತ್ತು ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ, ತೆಂಗಿನ ಎಣ್ಣೆ. ನೀವು ಯಾವುದು ಅಡುಗೆಗೆ ಯೂಸ್ ಮಾಡ್ತೀರಿ ಅದನ್ನೇ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳುವ. ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡಿದ್ದೇನೆ. ಈಗ ಸಾಸಿವೆ ಸಿದ್ದಿದೆ. ಇವಾಗ ಒಂದು ನೀರುಳ್ಳಿ ಹಾಕ್ಕೊಳ್ತೇನೆ, ಸಣ್ಣದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ನೀರುಳ್ಳಿ ಸ್ವಲ್ಪ ಫ್ರೈ ಆಯಿತು. ಇವಾಗ ಒಂದು ಟೊಮೆಟೊ ತಗೊಂಡಿದ್ದೇನೆ, ಸಣ್ಣದು, ಅದನ್ನು ಹಾಕ್ತೇನೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಇವಾಗ ಟೊಮೆಟೊ ಮತ್ತು ನೀರುಳ್ಳಿ ಫ್ರೈ ಆಯಿತು. ಇವಾಗ ಏಡಿ ಹಾಕ್ಕೊಳ್ಳುವ. ಒಂದು ಅರ್ಧ kg ಏಡಿ ತಗೊಂಡಿದ್ದೇನೆ. ಇದು ಸಣ್ಣ ಏಡಿ. ಇದನ್ನು ಹಾಕ್ಕೊಳ್ಳುವ. ಚೆಂದ ಮಾಡಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡಬೇಕು. ಈಗ ಏಡಿಗೆ ಒಂದು ಅರ್ಧ ಚಮಚ ಉಪ್ಪು ಹಾಕ್ತೇನೆ. ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ನೋಡಿಕೊಂಡು.
ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಇವಾಗ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮುಚ್ಚಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಬೇಕು. ಇದನ್ನು ಫಾಸ್ಟ್ ಇಡಬೇಡಿ, ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಕೊಳ್ಳಿ. ಈಗ ಒಂದು 15 ನಿಮಿಷ ಆಯಿತು. ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು, ಮುಚ್ಚಿ ಹಾಗೆ ಬಿಡೋದಲ್ಲ, ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ. ಇವಾಗ ಇದಕ್ಕೆ ಬೇಯಿಸಿಟ್ಟ ಬಸಳೆ ಹಾಕ್ತಿದ್ದೇನೆ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡುವ. ಈಗ ರುಬ್ಬಿಟ್ಟ ಮಸಾಲೆ ಹಾಕ್ತೇನೆ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ತೆಳು ಮಾಡ್ಕೊಳ್ಬೇಡಿ, ಸ್ವಲ್ಪ ದಪ್ಪ ಇರಬೇಕು ಬಸಳೆ ಸಾರು. ಈ ಹದಕ್ಕೆ ಇರಬೇಕು, ಜಾಸ್ತಿ ನೀರು ಮಾಡಬಾರ್ದು. ಇವಾಗ ಕೊದಿ ಬಂದ್ರ ಮೇಲೆ ಸರಿಯಾಗತ್ತೆ. ಇವಾಗ ಗ್ಯಾಸ್ ಸ್ವಲ್ಪ ಫಾಸ್ಟ್ ಮಾಡಿಕೊಂಡು ಒಂದು ಕುದಿ ಬರ್ಸುವ. ಚೆನ್ನಾಗಿ ಕುದಿ ಬರಬೇಕದು. ಕುದಿ ಬರಲಿ, ಮುಚ್ಚಿಡ್ತೇನೆ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇದು ಏಡಿ ಮತ್ತು ಬಸಳೆ ಸಾರು ಒಳ್ಳೆ ಕಾಂಬಿನೇಷನ್. ಇದು ಚೆನ್ನಾಗಿ ಕುದಿ ಬಂದಿದೆ ನೋಡಿ. ಗ್ಯಾಸ್ ಬಂದ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.